ಇನ್ನು ಇಷ್ಟೊತ್ತು ಮೀಸಲಾತಿ ಕದನ ಕೋಲಾಹಲ ಸದನ ಮುಂದೂಡಿಕೆಯಾಗಿದ್ದನ್ನ ನೀವು ನೋಡಿದ್ರಿ. ಇದೀಗ ಸದನ ಮುಂದೂಡಿದ್ದಕ್ಕೆ ಬಿಜೆಪಿ ನಾಯಕರುಗಳು ಸ್ಪೀಕರ್ ಕಚೇರಿಗೆ ನುಗ್ಗಿ ಏನ್ ಮಾಡಿದ್ರು ಅನ್ನೋದನ್ನು ತೋರಿಸ್ತೀವಿ. ಹಾಗಾದ್ರೆ ಸ್ಪೀಕರ್ ಕಚೇರಿಯಲ್ಲಿ ಏನ್ ರಾದ್ಧಾಂತ ನಡೀತು, ಸಿದ್ದರಾಮಯ್ಯನವರು ಏನ್ ಹೇಳಿದ್ರು, ಬನ್ನಿ ತೋರಿಸ್ತೀವಿ. ಇಲ್ಲಿ ಬಂದು ರಾಜಕೀಯ ಪ್ರಯೋಜನ ನಿಮ್ಮ RSS ಬಂದು ತಗೊಂಡು ಕಲ್ಲು ಹೊಡಿಸ್ತೀರಿ ಪೊಲೀಸರಿಗೆ. ಸದನ ಮುಂದೂಡಿದ್ದಕ್ಕೆ ಬಿಜೆಪಿ ನಾಯಕರು ಗರಂ. ಸ್ಪೀಕರ್ ಕಚೇರಿಯಲ್ಲಿ ಏರು ಧ್ವನಿಯಲ್ಲೇ ಜಗಳ, ಆಕ್ರೋಶ, ಕೋಲಾಹಲ, ಪಂಚಮಸಾಲಿ ಮೀಸಲಾತಿ ವಾಗ್ಯುದ್ಧ, ಬಾವಿಗಿಳಿದು ಬಿಜೆಪಿ ಸದಸ್ಯರಿಂದ ಪ್ರತಿಭಟನೆ, ಆಡಳಿತ ಮತ್ತು ವಿಪಕ್ಷ ನಾಯಕರ ಮಧ್ಯೆ ಮಾತಿನ ಕದನ ಜೋರಾಗ್ತಿದ್ದಂತೆ ಸ್ಪೀಕರ್ ಸದನ ಮುಂದೂಡಿ ಆದೇಶಿಸಿದರು. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ, ಪಂಚಮಸಾಲಿಗರ ಮೇಲಿನ ಲಾಠಿ ಚಾರ್ಜ್ ವಿಚಾರವಾಗಿ ಗೃಹ ಸಚಿವರ ಉತ್ತರದ ಬಳಿಕ ಬಿಜೆಪಿ ಶಾಸಕ ಸಿಸಿ ಪಾಟೀಲ್ಗೆ ಅವಕಾಶ ನೀಡಿದ್ರು. ಆದರೆ ಏಕಾಏಕಿ ಕೃಷ್ಣ ಬೈರೇಗೌಡರಿಗೆ ಅವಕಾಶ ನೀಡಲಾಯಿತು. ಈ ಮಧ್ಯೆ ವಿಜಯಾನಂದ ಕಾಶಪ್ಪನವರು ಕೂಡ ಮಾತನಾಡಿ RSS ಪ್ರೇರಿತ ಕಲ್ಲು ತೂರಾಟ ಅಂದ್ರು. ಇದರಿಂದ ಗಲಾಟೆ ಹೆಚ್ಚಾಗಿ ಸ್ಪೀಕರ್ ಸದನ ಮುಂದೂಡಿದ್ರು. ಹೀಗೆ ಬಿಜೆಪಿ ಶಾಸಕರ ಮಾತಿಗೆ ಅವಕಾಶ ನೀಡದೆ ಸದನ ಮುಂದೂಡಿದ್ದಕ್ಕೆ ಕೇಸರಿ ಕಲಿಗಳು ಸ್ಪೀಕರ್ ವಿರುದ್ಧವೇ ಸಿಡಿದಿದ್ರು. ಸೀದಾ ಸುವರ್ಣಸೌಧದ ಸ್ಪೀಕರ್ ಕಚೇರಿಗೆ ಎಂಟ್ರಿ ಕೊಟ್ಟು ಏರು ಧ್ವನಿಯಲ್ಲಿ ಗಲಾಟೆ ಶುರು ಮಾಡಿದ್ರು. ಸ್ಪೀಕರ್ ಕಚೇರಿಯಲ್ಲಿ ಇವತ್ತು ನಡೆದಿದ್ದು ಬಹುತೇಕ ಉದ್ವಿಗ್ನದ ಪರಿಸ್ಥಿತಿ. ಬಿಜೆಪಿ ಶಾಸಕರು ಸದನದಲ್ಲಿ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ ಸಿಟ್ಟಿಗೆದ್ದು ನೇರವಾಗಿ ಸ್ಪೀಕರ್ ಕಚೇರಿಗೆ ಹೋಗಿ ಅಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸ್ಪೀಕರ್ ಮುಂದೆ ಯಾವ ರೀತಿ ಬಿಜೆಪಿ ಸದಸ್ಯರ ಆಕ್ರೋಶ ಇತ್ತು ಅಂದರೆ, ಒಂದು ಹಂತದಲ್ಲಿ ಏನಾದರೂ ಪರಸ್ಪರ ಕೈ ಮಿಲಾಯಿಸುವ ಹಂತಕ್ಕೇನಾದರೂ ತಿರುಗಿಬಿಡುತ್ತೋ ಅನ್ನುವಂಥ ಒಂದು ಆತಂಕ ಮಾರ್ಷಲ್ಗಳಿಗೆ ಸೃಷ್ಟಿಯಾಗಿತ್ತು. ಹೀಗಾಗಿ ಮಾರ್ಷಲ್ಗಳು ಕೂಡ ಅಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಬಿಜೆಪಿ ಶಾಸಕರ ಆಕ್ರೋಶ ತಾರಕಕ್ಕೇರಿತು. ಬಿಜೆಪಿ ಶಾಸಕರು ಯಾವಾಗ ಸ್ಪೀಕರ್ ಕಚೇರಿಗೆ ಹೋದ್ರೋ ಆಗ ಕಾಂಗ್ರೆಸ್ನ ಸಚಿವರು ಮತ್ತು ಶಾಸಕರು ಕೂಡ ಸ್ಪೀಕರ್ ಕಚೇರಿಗೆ ಬಂದಿದ್ರು. ಆಗ ಅಲ್ಲಿ ಒಂದು ರೀತಿಯಾದಂತಹ ಉದ್ವಿಗ್ನದ ವಾತಾವರಣ ಸೃಷ್ಟಿಯಾಗಿ ಆತಂಕದ ವಾತಾವರಣ ಕೂಡ ಅಲ್ಲಿ ಸೃಷ್ಟಿಯಾಗಿತ್ತು. ಸ್ಪೀಕರ್ ವಿರುದ್ಧ ಕೆರಳಿ ಕೆಂಡವಾದ ಬಿಜೆಪಿ ನಾಯಕರು. ಸದನ ಮುಂದೂಡಿದ ಸ್ಪೀಕರ್ ನಡೆಗೆ ಕೆಂಡವಾದ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ಮನಸೋ ಇಚ್ಚಿ ಅಧಿವೇಶನವನ್ನ ನಡೆಸ್ತಾ ಇದ್ದಾರೆ. ಅದರಿಂದ ಒಂದು ರೀತಿ ಕಾಂಗ್ರೆಸ್ ಹೆಂಗೆ ಹೇಳುತ್ತೋ ಹಂಗೆ ಸದನ ನಡೆಯುತ್ತೆ ಅಂತಂದ್ರೆ ಸದನಕ್ಕೆ ಗೌರವನೂ ಇರಲ್ಲ, ಬೆಲೆನೂ ಇರಲ್ಲ. ಈಗ ಸ್ಪೀಕರ್ ಕಚೇರಿಗೆ ಹೋಗಿ ನೀವು ಬಿಜೆಪಿ ಎಲ್ಲ ಗಲಾಟೆ ಮಾಡಿದ್ರೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದು ಮಾಡ್ತಾರೆ. ಮತ್ತೆ ಏನು ಬೇಕಾದ್ರೂ ಒಂದು ಸೈಡ್ ಆಗಿ ಒಬ್ಬ ಸ್ಪೀಕರ್ ಕೆಲಸ ಮಾಡಿದ್ರೆ ಒಬ್ಬ ಕಾಂಗ್ರೆಸ್ ಏಜೆಂಟ್ ಆಗಿ ಕೆಲಸ ಮಾಡಿದ್ರೆ ಸುಮ್ಮನೆ ಕುಳಿತುಕೊಳ್ಳಕ್ಕಾಗ್ತದ? ಸದನದಲ್ಲಿ ಮೀಸಲಾತಿ ಗದ್ದಲ, ಸಿಎಂ ಸಿದ್ದರಾಮಯ್ಯ ಕಿಡಿ. ಏನಿದು ದಬ್ಬಾಳಿಕೆನಾ ದೌರ್ಜನ್ಯನ ಅಂತ ಬಿಜೆಪಿಗೆ ಪ್ರಶ್ನೆ. ಸದನದಲ್ಲಿ ಮೀಸಲಾತಿ ವಿಚಾರಕ್ಕೆ ಕೋಲಾಹಲ ಎಬ್ಬಿಸಿದ ಕಮಲ ಪಡೆ ನಡೆಗೆ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಏನಿದು ದಬ್ಬಾಳಿಕೆನಾ ದೌರ್ಜನ್ಯನ, ಅವ್ರು ಹೇಳಿದ್ದೇ ವೇದವಾಕ್ಯನ ಅಂತ ಪ್ರಶ್ನಿಸಿದ್ದಾರೆ. ಏನಿದು ದಬ್ಬಾಳಿಕೆನಾ ದೌರ್ಜನ್ಯನ? ಅವ್ರು ಹೇಳೋದೆಲ್ಲ ವೇದವಾಕ್ಯನ? ಏನಿದು ದಬ್ಬಾಳಿಕೆನಾ ದೌರ್ಜನ್ಯನ? ಅವ್ರು ಹೇಳೋದೆಲ್ಲ ವೇದವಾಕ್ಯನ? ವಿಧಾನಸಭೆಯಲ್ಲಿ ಗಲಾಟೆ ಮಾಡಿದ್ದ ಪ್ರತಿಪಕ್ಷ ಸದಸ್ಯರನ್ನ ಸ್ಪೀಕರ್ UT ಖಾದರ್ ಸಂಧಾನಕ್ಕೆ ಕರೆದಿದ್ರು. ಸುಗಮ ಕಲಾಪಕ್ಕೆ ಮನವಿ ಮಾಡಿದ್ರು. ವಿಪಕ್ಷ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡೋದಾಗಿ ಭರವಸೆ ನೀಡಿದ್ರು. ಬಳಿಕ ಸುಗಮ ಕಲಾಪ ನಡೆಯಿತು. ಕಿರಣ್ ಹನ್ಯಡ್ಕ, TV9 ಬೆಳಗಾವಿ.